ಮಕ್ಕಳ ಲಿಮಿಟ್ಸ್ ಮೇಲಿನ ಲೆಕ್ಕ ಮುಂದುವರಿತಾ ಇದೆ. ಇನ್ನು ಕೆಲವು ಲೆಕ್ಕಗಳನ್ನು ಮಾಡೋಣ. ಎವ್ಯಾಲ್ಯೂಯೇಟ್ ಲಿಮಿಟ್ ಸ್ಕ್ವೇರ್ ರೂಟ್ ಆಫ್ 5n square plus 7n plus 5 divided by n minus 3 as n tends to infinity. So infinity by infinity is indeterminate form ಅಂತ ಹೇಳಿದ್ವಿ. ಸರ್ ಇಲ್ಲಿ ಈಗ ಇದರೊಳಗೆ ಇರುವಂಥ ಹೈಯೆಸ್ಟ್ ಪವರ್ ಅಂತ ಹೇಳ್ತೀವಿ. ಹೈಯೆಸ್ಟ್ ಪವರ್ ಅಂದರೆ ಸಾರಿ ಎನ್ ಸ್ಕ್ವೇರ್ ಇದೆ ಅಂತ ಅನ್ನಬಾರ್ದು, ಅದು ಸ್ಕ್ವೇರ್ ರೂಟ್ ಒಳಗಿರೋದು. ಸ್ಕ್ವೇರ್ ರೂಟ್ ಒಳಗಡೆ ಎನ್ ಸ್ಕ್ವೇರ್ ಇತ್ತು ಅಂದರೆ ಹೊರಗಡೆ ಬಂದರೆ ಎನ್ ಆಗುತ್ತೆ. ಹಾಗಾಗಿ ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎನ್. ಆಗ ಲಿಮಿಟ್ ಸ್ಕ್ವೇರ್ ರೂಟ್ ಆಫ್ 5n ಸ್ಕ್ವೇರ್ ಪ್ಲಸ್ 7n ಪ್ಲಸ್ 5 ಡಿವೈಡೆಡ್ ಬೈ ಎನ್ ಓವರ್ n ಮೈನಸ್ 3 ಡಿವೈಡೆಡ್ ಬೈ ಎನ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಂತ ತೆಗೆದುಕೊಳ್ಬೇಕಾಗತ್ತೆ. ಆಗ ಲಿಮಿಟ್ ಇದು ಸ್ಕ್ವೇರ್ ರೂಟ್ ಒಳಗೆ ಹೋದಾಗ ಎನ್ ಸ್ಕ್ವೇರ್ ಆಗ್ಬಿಡುತ್ತೆ ಮಕ್ಕಳ. ಎನ್ ಸ್ಕ್ವೇರ್ ರೂಟಿಂದ ಹೊರಗಡೆ ಬಂದರೆ ಎನ್ ಆಗುತ್ತೆ. ಎನ್ನು ಸ್ಕ್ವೇರ್ ರೂಟ್ ಒಳಗೆ ಹೋದಾಗ ಎನ್ ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ 5n ಸ್ಕ್ವೇರ್ ಕೆಳಗೆ ಎನ್ ಸ್ಕ್ವೇರ್ ಇದೆ ಅಂತ ಭಾವಿಸ್ಕೊಂಡ್ರೆ 5 ಪ್ಲಸ್ 7n ಕೆಳಗಡೆ ಎನ್ ಸ್ಕ್ವೇರ್ ಇದೆ ಅಂತಂತಂದರೆ 7/n ಪ್ಲಸ್ 5/n ಸ್ಕ್ವೇರ್ divided by 1 minus 3/n as n tends to infinity. ಈ ರೀತಿ ತಗೋಬೇಕು. ಎನ್ ಕೆಳಗೆ ಎನ್ 1 ಆಗುತ್ತೆ, ಮೈನಸ್ 3 ಕೆಳಗೆ ಎನ್ ಅದು ಮಾಮೂಲಿ ಗೊತ್ತಾಗುತ್ತೆ. ಇದು ಮಾತ್ರ ಎನ್ ಸ್ಕ್ವೇರು. ಸೊ ದಟ್ ಈಸ್ ಈಕ್ವಲ್ ಟು, ಈಗ ಲಿಮಿಟ್ ಅಪ್ಲೈ ಮಾಡಿ, ಸ್ಕ್ವೇರ್ ರೂಟ್ ಆಫ್ 5 ಇದು 0 ಬಿಟ್ಬಿಡ್ತೀವಿ, ಓವರ್ 1 ಮೈನಸ್ 0 ಬಿಟ್ಬಿಡ್ತೀವಿ. ಡೈರೆಕ್ಟಾಗಿ ಆನ್ಸರ್ ಸ್ಕ್ವೇರ್ ರೂಟ್ ಆಫ್ 5n. ಡಿನಾಮಿನೇಟರ್ಗೆ ಇನ್ಫಿನಿಟಿ ಬಂತು ಅಂದರೆ 0 ಅಂತ ಹೇಳಿ. ಹಾಗಾಗಿ ಇಲ್ಲೂ ಇನ್ನು 7/∞ 0, 5/∞ ಸ್ಕ್ವೇರ್ 0, ಇದು 0 ಇದು ಮಾತ್ರ ಉಳಿಯುತ್ತೆ. ರೂಟ್ 5 ಇದು 0, ಇದು ಮಾತ್ರ ಉಳಿಯುತ್ತೆ. ದಟ್ಸ್ ಆಲ್. ವಾಯ್ಸ್. ಸೊ ಮಕ್ಕಳ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. evaluate limit square root of n square plus 1 minus n as n tends to infinity ಅಂತ ಹೇಳಿ. ಸರ್ ಇಲ್ಲಿ ಡಿನಾಮಿನೇಟರ್ ಇಲ್ಲ, ನೋ ಡಿನಾಮಿನೇಟರ್ ಅಟ್ ಆಲ್. ಸ್ಕ್ವೇರ್ ರೂಟ್ ಒಳಗೆ ಎನ್ ಸ್ಕ್ವೇರ್ ಇದೆ ಅಂದರೆ ಎನ್ ಇದೆ ಅಂತ ಅರ್ಥ. ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎನ್. ಆಗ ಲಿಮಿಟ್ ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ 1 ಬೈ ಎನ್ ಓವರ್ 1/n. ನೋಡಿ ಈ ರೀತಿ 1/n ಅಂತ ಚೂಸ್ ಮಾಡ್ಕೋಬೇಕಾಗತ್ತೆ. ಮೈನಸ್ ಎನ್ ಬೈ ಇದು ಮೈನಸ್ ಎನ್ ಬೈ ಎನ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಡಿವೈಡ್ ಬೈ ಎನ್ ಮಾಡೋದು ಮಕ್ಕಳ. ಇದಕ್ಕೂ ಡಿವೈಡ್ ಮಾಡಿ ಡಿನಾಮಿನೇಟರ್ನಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ 1/n ಅಂತ ಹಾಕ್ಕೋಬೇಕು. ಆಗ ಲಿಮಿಟ್ ಸ್ಕ್ವೇರ್ ರೂಟ್ ಆಫ್ ಒಳಗೆ ಹೋದಾಗ ಎನ್ ಸ್ಕ್ವೇರ್ ಆಗುತ್ತೆ, 1 ಪ್ಲಸ್ 1/n ಸ್ಕ್ವೇರ್ ಆಗುತ್ತೆ. ಇದು ಇಲ್ಲಿ ಮೈನಸ್ 1 ಆಗುತ್ತೆ, ಓವರ್ 1/n ಹಾಗೆ ಇರುತ್ತೆ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಆಗ ನೀವು ವ್ಯಾಲ್ಯೂ ಹಾಕ್ತು ಅಂದರೆ 1/∞ ಸ್ಕ್ವೇರ್ ಅಂದರೆ 0, ಸ್ಕ್ವೇರ್ ರೂಟ್ ಆಫ್ 1 ಹಾಗೆ ಬರುತ್ತೆ. ಮೈನಸ್ 1 ಕೆಳಗಡೆ 1/∞ ಅಂದರೆ 0, 1/∞ ಅಂದರೆ 0.
ಆಗ ನಿನಗೇನು ಬಂತು 0/0 ಇಂಡಿಟರ್ಮಿನೆಂಟ್ ಫಾರಮ್. ಕರೆಕ್ಟಾ? ನೋಡಿ, ಡಿವೈಡ್ ಬೈ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎನ್, ಡಿವೈಡ್ ಬೈ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಎನ್, ಅಥವಾ ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎನ್. ಕರೆಕ್ಟಾಗಿದೆ. ಮಾಡಿದಾಗ ನೀನು ಡೈರೆಕ್ಟಾಗಿ ಡಿವೈಡೆಡ್ ಬೈ ಎನ್ ಮಾಡ್ತೀಯ, ಅದ್ರ ಕೆಳಗಡೆ ಒಂದು ಕೆಳಗೆ ಎನ್ ಇದೆ, ಅದನ್ನು ಬರೀತೀಯ. ಓಕೆ, ಆಗ ಏನಾಯಿತು, ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ 1 ಕೆಳಗೆ ಎನ್ ಆಯಿತು, ಎನ್ ಕೆಳಗೆ ಎನ್ ಆಯಿತು, 1 ಕೆಳಗೆ ಎನ್ ಆಯಿತು. ಇದನ್ನು ಒಳಗೆ ಹಾಕ್ತೆ, ಇದನ್ನು ಸಿಂಪ್ಲಿಫೈ ಮಾಡಿದೆ, ಇದು ಎನ್ ಕೆಳಗೆ ಎನ್ 1 ಬಂತು. ಇಲ್ಲಿ 1/n ಬಂತು. ಮೇಲ್ಗಡೆ 1 - 1 ಬಂತು, 0 ಆಯಿತು, ಕೆಳಗಡೆನೂ 0 ಆಗೋಯಿತು. 0/0 ಅಂತ ಬಂತು. ಇದು ಇಂಡಿಟರ್ಮಿನೆಂಟ್ ಫಾರಮ್ ಅನ್ನೋದು ಗ್ಯಾರಂಟಿ ಆಯಿತು. ನೋಡಿ, ಇನ್ಫಿನಿಟಿ ಇದ್ದರೂ ಇಂಡಿಟರ್ಮಿನೆಂಟ್ ಫಾರಮ್ ಬರ್ಬೋದು. ಬಂದಾಗ ಏನು ಮಾಡಬೇಕು, ನಾವಲ್ಲಿ ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕಾಗತ್ತೆ. ನ್ಯೂಮರೇಟರು ಮತ್ತು ಡಿನಾಮಿನೇಟರ್ ನಾವು ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕಾಗತ್ತೆ ಅಲ್ವಾ? ಯಾವ ರೀತಿ ಮಾಡೋದು ಅಂತ ಚೆಕ್ ಮಾಡೋಣ. ಓಕೆ, ಇದಿಷ್ಟು ಬರ್ಕೊಳ್ಳಿ. ಈಗ ನೆಕ್ಸ್ಟು ನಾವೇನು ಮಾಡ್ತೀವಿ, ಲಿಮಿಟ್ ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಎನ್ ರ್ಯಾಷನಲೈಸೇಷನ್, ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎನ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎನ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಆಗ ಲಿಮಿಟ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಇದು ಸ್ಕ್ವೇರ್ ಅಂದರೆ ಎನ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಬಿ ಸ್ಕ್ವೇರ್ ಅಂದರೆ ಎನ್ ಸ್ಕ್ವೇರ್. ಕೆಳಗಡೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎನ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಆಗ ಈ ಎನ್ ಸ್ಕ್ವೇರ್ ಹೊರಟೋಗ್ಬಿಡುತ್ತೆ. ಆಗ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ನ್ಯೂಮರೇಟರ್ನಲ್ಲಿ 1 ಇರುತ್ತೆ, ಡಿನಾಮಿನೇಟರ್ನಲ್ಲಿ ಎನ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎನ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಂತ ಬರುತ್ತೆ. ರ್ಯಾಷನಲೈಸೇಷನ್ ಮಾಡೋದು. ಈಗ ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎನ್. ಅವಾಗ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು ಲಿಮಿಟ್ 1 ಕೆಳಗೆ ಎನ್ ಆಗುತ್ತೆ. ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ 1 ಪ್ಲಸ್ 1/n ಸ್ಕ್ವೇರ್ ಪ್ಲಸ್ 1 ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಈಗ ಅಪ್ಲೈ ಮಾಡ್ತು ಅಂದರೆ ನ್ಯೂಮರೇಟ್ರು 1/∞ ಈಸ್ 0, ಇಲ್ಲಿ 0 1 1 ಪ್ಲಸ್ 1, ಅಲ್ಲಿಗೆ 0/2. 0/2 ಬರ್ಬೋದು ಮಕ್ಕಳ, 0 ಆನ್ಸರ್. 0/ಎನಿ ನಂಬರ್ ಈ 0 ಇದು ಬರ್ಬೋದು. 0/0 ಬರೋ ಹಾಗಿಲ್ಲ. ಆ ರೀತಿ ಬಂದಾಗ ನಾವೇನು ಮಾಡಬೇಕಾಗತ್ತೆ, ರ್ಯಾಷನಲೈಸೇಷನ್ ಮಾಡಿಕೊಂಡು ಕಾಂಜುಗೇಟ್. ಆಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ರೂಟ್ ಹೊಟ್ಟೋಗುತ್ತೆ. ಎನ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಬಿ ಸ್ಕ್ವೇರ್ ಅಂದರೆ ಎನ್ ಇದೆ, ಎನ್ ಸ್ಕ್ವೇರ್ ಉಳಿಯುತ್ತೆ. ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್. ಆಗ ಲಿಮಿಟ್ 1 ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎನ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಂತ ಬಂದಾಗೆಲ್ಲ ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಹೈಯೆಸ್ಟ್ ಪವರ್ ಮಾಡಲೇಬೇಕು. ಇಲ್ಲಿ ಹೈಯೆಸ್ಟ್ ಪವರ್ ಈಸ್ ಎನ್. ಸೊ ಹಾಗಾಗಿ ನಿಮಗೆ ನೋಡೋದಕ್ಕೆ ಎನ್ ಸ್ಕ್ವೇರ್ ಥರ ಕಾಣುತ್ತೆ ಹೈಯೆಸ್ಟ್ ಪವರ್, ಅದ್ರ ಸ್ಕ್ವೇರ್ ರೂಟ್ ಒಳಗಿರೋದ್ರಿಂದ ಅದು ಎನ್ ಆಗಿರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ 1/n ಓವರ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 1/n ಸ್ಕ್ವೇರ್ ಪ್ಲಸ್ 1 ಅಂತ, ಅಲ್ಲಿಗೆ 0/2 ದಟ್ ಈಸ್ 0 ಅಂತ ಬರುತ್ತೆ. ಓಕೆ, ನಾವು ಒನ್ ಮೋರ್. ಲಿಮಿಟ್ n into square root of n square plus 6 minus n as n tends to infinity. ಡೈರೆಕ್ಟಾಗಿ ಅಪ್ಲೈ ಮಾಡಿ ನೋಡಿ.
ಡೈರೆಕ್ಟಾಗಿ ಅಪ್ಲೈ ಮಾಡಿ ನೋಡಿ. ಅಂದರೆ ಇನ್ಫಿನಿಟಿ ಇದ್ದಾಗ ನೀವು ಅಪ್ಲೈ ಮಾಡಬೇಕು ಅಂತಂತಂದರೆ ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಸೊ ಇಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡಿ ನೋಡೋಣ. ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎನ್ ಅಂತ. ಅವಾಗೇನಾಗತ್ತೆ, ಲಿಮಿಟ್ ಎನ್ ಇಂಟು ಎನ್ ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ರೂಟ್ ಆಫ್ ಮೈನಸ್ ಎನ್, ಕೆಳಗೆ 1 ಇದೆ ಅಂತ, ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಲಿಮಿಟ್. ಈಗ ನಾವು ಮೇಲ್ಗಡೆ ಎನ್ನಿಂದ ಡಿವೈಡ್ ಮಾಡ್ತು ಅಂತಂದರೆ, ಅಂದರೆ ಎನ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ 6 ಮೈನಸ್ ಎನ್ ಏನಿದೆ, ಇಲ್ಲಿ ಹೈಯೆಸ್ಟ್ ಪವರ್ ಯಾವುದು ಅಂತ ಚೆಕ್ ಮಾಡಬೇಕು. ಹೈಯೆಸ್ಟ್ ಪವರಿಂದ ಡಿವೈಡ್ ಮಾಡಬೇಕು. ಇಲ್ಲಿ ಸ್ಕ್ವೇರ್ ರೂಟ್ ಇದೆ ಮಕ್ಕಳ, ಹೊರಗಡೆ ಬಂದರೆ ಎನ್ ಇದೆ. ಆ ಎನ್ನು ಈ ಎನ್ ಜೊತೆ ಮಲ್ಟಿಪ್ಲೈ ಆಗುತ್ತೆ, ಆವಾಗ ಎನ್ ಸ್ಕ್ವೇರ್ ಆಗುತ್ತೆ. ಸೊ ದೇರ್ ಫಾರ್ ಹೈಯೆಸ್ಟ್ ಪವರ್ ಈಸ್ ಎನ್ ಸ್ಕ್ವೇರ್ ಅಂತ. ಇದು ಎಂಟೈರ್ ಥಿಂಗ್ ಬ್ರಾಕೆಟ್ ಒಳಗಿರೋದ್ರಿಂದ ಇದು ಬೇರೆ ಫ್ಯಾಕ್ಟರ್, ಇದು ಬೇರೆ ಫ್ಯಾಕ್ಟರ್, ಇದು ಎನ್ ಫ್ಯಾಕ್ಟರ್. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಈಸ್ ಎನ್ ಫ್ಯಾಕ್ಟರ್. ಒಳಗೆ ಮಲ್ಟಿಪ್ಲೈ ಮಾಡಿದಾಗ ಎನ್ ಸ್ಕ್ವೇರ್ ಆಗುತ್ತೆ. ಅದಕ್ಕೋಸ್ಕರ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎನ್ ಸ್ಕ್ವೇರ್. ಇಲ್ಲಿ ಎನ್ ಸ್ಕ್ವೇರಿಂದ ಡಿವೈಡ್ ಮಾಡಿದರೆ, ಇಲ್ಲಿ 1/n ಸ್ಕ್ವೇರಿಂದ ಡಿವೈಡ್ ಮಾಡಿದರೆ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ನ್ಯೂಮರೇಟರ್ ಡಿನಾಮಿನೇಟರ್ ಎರಡನ್ನೂ ಡಿವೈಡ್ ಮಾಡಬೇಕು. ಇಲ್ಲಿ ಡಿನಾಮಿನೇಟರ್ನಲ್ಲಿ 1 ಇದೆ, ಆಗ ಲಿಮಿಟ್ ನೋಡಿ 1n ಕ್ಯಾನ್ಸಲ್ ಆಗಿಬಿಡುತ್ತೆ. ಇಲ್ಲಿ 1n ಇರುತ್ತೆ, ಅದು ಇದರೊಳಗೆ ಹೋಗುತ್ತೆ. ಅದರೊಳಗೆ ಹೋದಾಗ ಎನ್ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಪ್ಲಸ್ 6 ಬೈ ಎನ್ ಸ್ಕ್ವೇರ್. ಇಲ್ಲಿ ಇದ್ದಾಗ ಇದಕ್ಕೆ ಎನ್ನೇ 1 ಓವರ್ 1/n ಸ್ಕ್ವೇರ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಕ್ಯಾನ್ಸಲ್ ಆಯಿತು. ಆಗೇನಾಯಿತು, ಲಿಮಿಟ್ ಅಪ್ಲೈ ಮಾಡಿದರೆ ಇದು 1 + 0 - 1 ಓವರ್ 1/ಇನ್ಫಿನಿಟಿ ಎನ್ ಸ್ಕ್ವೇರ್ ಮೀನ್ಸ್ 0 ತಾನೆ. ಆಗ ನ್ಯೂಮರೇಟ್ರು 0, ಡಿನಾಮಿನೇಟ್ರು 0 ಬಂತಲ್ಲ. 0/0 ಬಂತು ಅಂದರೆ ಇಂಡಿಟರ್ಮಿನೆಂಟ್ ಫಾರ್ಮ್ ಅಲ್ಲ. ಹಾಗಾಗಿ ಮತ್ತೆ ಫರ್ದರ್ ರ್ಯಾಷನಲೈಸೇಷನ್ ಹೋಗಬೇಕಾಗತ್ತೆ. ಇದು ಬರ್ಕೊಳ್ಳಿ. ಓಕೆನಾ? ರ್ಯಾಷನಲೈಸೇಷನ್ ಈಗ ಹೋಗಲೇಬೇಕು ಇದೇ ಲೆಕ್ಕಕ್ಕೆ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಬರ್ಕೊಳ್ತಾ ಹೋಗಬೇಕು ರ್ಯಾಷನಲೈಸೇಷನ್ ಪಾರ್ಟ್. ಈಗ ಲಿಮಿಟ್ ಎನ್ ಹಾಗೆ ಇಟ್ಕೊಳ್ತೀರಾ, ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ 6 ಹಾಗೆ ಇಟ್ಕೊಳ್ತೀರಾ, ಮೈನಸ್ ಎನ್ ಹಾಗೆ ಇಟ್ಕೊಳ್ತೀರಾ, ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ 6 ಬರೀತೀರಾ, ಪ್ಲಸ್ ಎನ್ ಬರೀತೀರಾ, ಕಾಂಜುಗೇಟ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ 6 ಬರೀತೀರಾ, ಮೈನಸ್ ಪ್ಲಸ್ ಎನ್ ಇಲ್ಲಿ ಬರೀತೀರಾ. ಈಗ ರ್ಯಾಷನಲೈಸೇಷನ್ ಆಯಿತು. ಅವಾಗೇನಾಗುತ್ತೆ, ಲಿಮಿಟ್ ಎನ್ ಹಾಗೆ ಇರುತ್ತೆ ಮಕ್ಕಳ. ಇದು a - b ಇಂಟು a + b ರೂಪ a ಸ್ಕ್ವೇರ್, ಸ್ಕ್ವೇರ್ ರೂಟ್ ಮಾಯ, ಮೈನಸ್ ಬಿ ಸ್ಕ್ವೇರ್ ಎನ್ ಸ್ಕ್ವೇರ್ ಓವರ್ ಎನ್ ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ 6 ಪ್ಲಸ್ ಎನ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಡಿನಾಮಿನೇಟರ್ದಾಗೆ ಇರುತ್ತೆ. ಇಲ್ಲಿ ಈ ಎನ್ ಸ್ಕ್ವೇರ್ ಹೋಗ್ಬಿಟ್ಟು 6n ಆಗಿಬಿಟ್ಟಿರುತ್ತೆ. ಆಗ ಲಿಮಿಟ್ ನ್ಯೂಮರೇಟ್ರ್ 6n ಆಗುತ್ತೆ, ಡಿನಾಮಿನೇಟ್ರ್ ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ 6 ಪ್ಲಸ್ ಎನ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಆಗುತ್ತೆ. ಈಗ ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಹೈಯೆಸ್ಟ್ ಪವರ್ ಹಿಯರ್ ಈಸ್ ಎನ್. ಯಾಕೆಂದರೆ ಇಲ್ಲಿ ಎನ್ ಇದೆ ನ್ಯೂಮರೇಟ್ರು, ಇಲ್ಲಿ ಸ್ಕ್ವೇರ್ ರೂಟಿಂದ ಆಚೆಗೆ ಬಂದರೆ ಎನ್. ಈ ಕೇಸಲ್ಲಿ ಎನ್ ಸ್ಕ್ವೇರು, ಯಾಕೆಂದರೆ ಎನ್ನು ಈ ಎನ್ ಜೊತೆ ಗುಣಿಸಿದಾಗ. ಎಸ್, ಈಗ ಮಾಡಿದಾಗ ಏನು ಬರುತ್ತೆ ನೋಡಿ, ಲಿಮಿಟ್ ದಟ್ ಈಸ್ ಈಕ್ವಲ್ ಟು ಲಿಮಿಟ್ 6n ಕೆಳಗೆ ಎನ್ ಹೋಯ್ತು ಅಂದರೆ 6 ತಾನೆ. ಇಲ್ಲಿ ಸ್ಕ್ವೇರ್ ರೂಟ ಎನ್ ಸ್ಕ್ವೇರ್ ಕೆಳಗೆ ಎನ್ 6/n ಸ್ಕ್ವೇರ್, ಆಮೇಲೆ ಪ್ಲಸ್ ಎನ್ 1 ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಆಗ ಲಿಮಿಟ್ ಅಪ್ಲೈ ಮಾಡಿದ್ರೆ ಇಲ್ಲಿ 6, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 1 ಬರುತ್ತೆ ಅಷ್ಟೇ, 0 1 ಅಲ್ಲಿಗೆ ಪ್ಲಸ್ 1 ಅಲ್ಲಿಗೆ 6/2. ಆನ್ಸರ್ ಈಸ್ 3.
ಡಿನಾಮಿನೇಟರ್ನಲ್ಲಿ ಇನ್ಫಿನಿಟಿ ಬಂತು, ವ್ಯಾಲ್ಯೂ ಅಪ್ಲೈ ಮಾಡಿದಾಗ ಇದಕ್ಕೆ ಇನ್ಫಿನಿಟಿ ಹಾಕ್ತು ಅಂತಂದರೆ 0 ಆಗೋಯ್ತು. ಇದು ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1 + 1 = 2. ಇಲ್ಲಿ 6n ಕೆಳಗೆ n ಡಿವೈಡ್ ಮಾಡಿದಾಗ n ಹೊಟ್ಟೆ ಹೋಯಿತು, 6 ಮಾತ್ರ ಉಳಿದಿದೆ. 6/2 ಈಸ್ ಆನ್ಸರ್ 1. ಓಕೆ, ಸೊ ವಿಶೇಷವಾದಂತಹ 2 ಲೆಕ್ಕನ ಮಾಡಿದ್ವಿ. ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಡೈರೆಕ್ಟಾಗಿ ಅಪ್ಲೈ ಮಾಡಿದಾಗ ಅಥವಾ ಡಿವೈಡ್ ಬೈ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಮಾಡಿ ಅಪ್ಲೈ ಮಾಡಿದಾಗ 0/0 ಬಂದರೆ ರ್ಯಾಷನಲೈಸೇಷನ್ ಮಾಡ್ಕೊಂಡು ಮಾಡಬೇಕಾಗತ್ತೆ ಅನ್ನೋ ವಿಚಾರನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಈಗ ಕೆಲವು ಫಾರ್ಮುಲಾಗಳು ಜ್ಞಾಪದಲ್ಲಿರಬೇಕು ಮಕ್ಕಳ. ಇದು ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್ ಆ್ಯಂಡ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಇವೆರಡಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರುತ್ತೆ. ನೀವು ಅಲ್ಲಿ ಕಲಿತೀರಾ ಯಾವುದನ್ನು, ಈ ಫಾರ್ಮುಲಾ. ಸೊ 1 + 2 + 3 + 4 + ಡ್ಯಾಶ್ 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 + n. ಇದು 10th ಬಂದಿತ್ತು. ಸಮ್ ಟು ಫಸ್ಟ್ n ಟರ್ಮ್ಸ್ ಆಫ್ ಅನ್ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ AP. ಅದು ಫಾರ್ಮುಲಾ n × n + 1/2 ಅಂತ. ಅದೇ 1² + 2² + 3² + 4² + ಡ್ಯಾಶ್ 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 +n² ಅಂತಲೂ ಇದೆ. ಇದಕ್ಕೆ ಫಾರ್ಮುಲಾ ಏನು ಬರುತ್ತಪ್ಪ ಅಂತಂದರೆ n × n + 1 × 2n + 1/6 ಅಂತ ಬರುತ್ತೆ. ಎಸ್, ನೋಡಿ ದೆನ್ ಇನ್ನೊಂದು ಫಾರ್ಮುಲಾ 1³ + 2³ + 3³ + 4³ + ಡ್ಯಾಶ್ 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 +n³ ಈಸ್ ಈಕ್ವಲ್ ಟು n² × n + 1² / 4 ಅಂತ ಬರುತ್ತೆ. ಇದು ಮ್ಯಾಥಮ್ಯಾಟಿಕಲ್ ಇಂಡಕ್ಷನಲ್ಲಿ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ. ಇದು ದೆನ್ ಮತ್ತೊಂದು ಫಾರ್ಮುಲಾ ಯಾವುದಪ್ಪ ಅಂತಂದರೆ ಸಮ್ ಟು ಇನ್ಫೈನೈಟ್ ಟರ್ಮ್ಸ್ a + ar + ar² + ಡ್ಯಾಶ್ 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 ಇನ್ಫಿನಿಟಿ. ಇಲ್ಲಿ ವೇರ್ r <1 ಆಗಿರುತ್ತೆ, ಅಂದರೆ ಫ್ರ್ಯಾಕ್ಷನಲ್ಲೇ ಇರುತ್ತೆ ಅಂತ. ಈಗ s∞ = a/1 - r ಅಂತ ಒಂದು ಫಾರ್ಮುಲಾ ಇದೆ. ಈ 4 ಫಾರ್ಮುಲಾ ನೀವು ಮೆಮರೈಸ್ ಮಾಡ್ಕೋಬೇಕಾಗತ್ತೆ. ಬರ್ಕೊಳ್ಳಿ. ಎಸ್, ಈಗ ಮತ್ತೆ ಪ್ರಾಬ್ಲಮ್ಸು ಕಂಟಿನ್ಯೂಯೇಷನ್ ಲಿಮಿಟ್ಸ್ ಮೇಲೆ. evaluate limit 1 + 2 + 3 + dash 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 + n over n + 5 as n tends to infinity. ಇದು ಬಂದಾಗ ಮಕ್ಕಳ ಇಲ್ಲಿ ಫಾರ್ಮುಲಾ ಹಾಕ್ಕೊಂಡ್ಬಿಡ್ತೀವಿ. ಲಿಮಿಟ್ 1 + 2 + 3 + dash 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 + n over n + 5 as n tends to infinity is equal to limit n × n + 1/2 over n + 5 as n tends to infinity. ಈ 2 ಡಿನಾಮಿನೇಟ್ರಿಗೆ ಬರುತ್ತೆ ಅಲ್ವಾ. ಇದನ್ನು ರಿವರ್ಸ್ ಮಾಡಿದಾಗ ಆಗ ಲಿಮಿಟ್ ಮೇಲ್ಗಡೆ n² + 2n ಓವರ್ 2n + 5ಗೆ ಮಲ್ಟಿಪ್ಲೈ ಆಗಿ 2n + 5 as n tends to infinity. ಈಗ ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಹೈಯೆಸ್ಟ್ ಪವರ್ n². ಇಲ್ಲಿ ಹೈಯೆಸ್ಟ್ ಪವರ್ ಈಸ್ n². ರೂಟ್ ಒಳಗಿಲ್ಲ, ಹೊರಗಡೆನೇ ಇರೋದ್ರಿಂದ n². ಆಗ ಸೊಲ್ಯೂಷನ್ ಏನಾಗುತ್ತೆ, ಲಿಮಿಟ್ n² ಕೆಳಗೆ n² 1, 2n ಕೆಳಗೆ n² ಈಸ್ n, ಇಲ್ಲಿ 2/n + 5/n²
ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಆಗ ನ್ಯೂಮರೇಟರ್ನಲ್ಲಿ 1, ಅದು 0 ಬಿಟ್ಬಿಡ್ತೀನಿ. ಡಿನಾಮಿನೇಟರ್ ಇದು 0, ಇದು 0 + 0 0, 1 ಕೆಳಗೆ 0 ಮೀನ್ಸ್ ಇನ್ಫಿನಿಟಿ. ಇನ್ಫಿನಿಟಿ ಆನ್ಸರ್ ಬರ್ಬೋದು. 1 ಕೆಳಗೆ 0 ಬರ್ಬೋದು, 0 ಕೆಳಗೆ 1 ಬರ್ಬೋದು. ಆದರೆ 0 ಕೆಳಗೆ 0 ಬರೋಂಗಿಲ್ಲ, ಇನ್ಫಿನಿಟಿ ಕೆಳಗೆ ಇನ್ಫಿನಿಟಿ ಬರೋಂಗಿಲ್ಲ. 1 ಕೆಳಗೆ 0 ಬಂದಿದೆ, ಸೊ ತೊಂದರೆ ಇಲ್ಲ, ಇನ್ಫಿನಿಟಿ ಅಂತ ಆನ್ಸರ್. ನೆಕ್ಸ್ಟ್, evaluate limit 1 square plus 2 square plus 3 square plus dash 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 plus n square over n cube as n tends to infinity. As n tends to infinity. ಸೊ ಡೈರೆಕ್ಟಾಗಿ ಫಾರ್ಮುಲಾ ಹಾಕೋಣ ಮಕ್ಕಳ. ಇದಕ್ಕೆ n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಬೈ 6, ಕೆಳಗೆ n ಕ್ಯೂಬ್ ಇರೋದ್ರಿಂದ n ಕ್ಯೂಬೇ ಹಾಕ್ಬಿಡೋಣ. 6n ಕ್ಯೂಬ್ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ. ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಹೈಯೆಸ್ಟ್ ಪವರ್ ಅಂದರೆ n ಕ್ಯೂಬ್. ಹೈಯೆಸ್ಟ್ ಪವರ್ ಅಂದರೆ n ಕ್ಯೂಬ್. ಡಿವೈಡ್ ಮಾಡಿದಾಗ ಏನಾಗುತ್ತೆ, ಲಿಮಿಟ್ ಟೆಕ್ನಿಕಲಾಗಿ ಡಿವೈಡ್ ಮಾಡೋಣ. ಒಂದೇ ನಿಲ್ಗೆ, ಇನ್ನೊಂದೇ ನಿಲ್ಗೆ, ಇನ್ನೊಂದೇ ನಿಲ್ಗೆ, ಒಟ್ಟು 3n ಸ್ಕ್ವೇರ್ ಇದೆ. ಇಲ್ಲಾಂದರೆ 3 ಮಲ್ಟಿಪ್ಲೈ ಮಾಡಿ ಮಾಡ್ಕೋಬೋದು, ನಿಮ್ಮ ಇಷ್ಟ. ಸೊ 3 ಮಲ್ಟಿಪ್ಲೈ ಮಾಡೋಣಾರು ಮಾಡ್ಕೊಳ್ಳಿ, ಅಥವಾ n ಕ್ಯೂಬ್ನ ನ್ಯೂಮರೇಟರ್ನಲ್ಲಿ 3n ಆಗಿ ಸ್ಪ್ಲಿಟ್ ಮಾಡಿಬಿಟ್ಟು ಈ n ಜೊತೆ ಡಿವೈಡ್ ಮಾಡಿದಾಗ 1 ಬರುತ್ತೆ. ಇಲ್ಲಿ ಡಿವೈಡ್ ಮಾಡಿದಾಗ 1 + 1/n ಬರುತ್ತೆ. ಇಲ್ಲಿ ಡಿವೈಡ್ ಮಾಡಿದಾಗ 2 + 1/n. ನೋಡಿ, n ಕ್ಯೂಬ್ನ ಡಿವೈಡ್ ಮಾಡ್ತಿರೋದು, ಆದರೆ 3n ಸ್ಪ್ಲಿಟ್ ಮಾಡ್ಕೊಳ್ತೀವಿ. n ಕ್ಯೂಬ್ನ n ಇಂಟು n ಅಂತ ಬರೋದು, ಒಂದೆನ್ ಇದಕ್ಕೆ, ಇನ್ನೊಂದೆನ್ ಇದಕ್ಕೆ, ಇನ್ನೊಂದೆನ್ ಇದಕ್ಕೆ, ಅಲ್ಲಿಗೆ n ಕ್ಯೂಬ್ ಆಯಿತು. ಡಿನಾಮಿನೇಟರಲ್ಲಿ 6 ಬಂದ್ಬಿಡ್ತು. ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ. ಸಿಂಪಲ್ ಮಾಡೋದು. ನ್ಯೂಮರೇಟ್ರಿಗೆ ಡಿವೈಡ್ ಬೈ n ಕ್ಯೂಬ್ ಮಾಡಿದಾಗ ಆ n ಕ್ಯೂಬ್ನ 3n ಆಗಿ ಸ್ಪ್ಲಿಟ್ ಮಾಡ್ಕೊಂಡು ಒಂದೆನ್ ಇದಕ್ಕೆ, ಇನ್ನೊಂದೆನ್ ಇದಕ್ಕೆ, ಇದೊಂದು ಎನ್ನಕ್ಕೆ ಡಿವೈಡ್ ಮಾಡ್ಕೊಂಡ್ಬಿಡ್ಬೋದು. ಡಿನಾಮಿನೇಟರ್ನಲ್ಲಿ ಒಟ್ಟಿಗೆ 6n ಕ್ಯೂಬ್ ಬೈ n ಕ್ಯೂಬ್ ಈಸ್ 6. ಈಗ ವ್ಯಾಲ್ಯೂ ಅಪ್ಲೈ ಮಾಡ್ತು ಅಂತಂದರೆ ಆನ್ಸರ್ ಏನು ಬರುತ್ತೆ, 1 ಇದು ಹಾಗೆ ಇರುತ್ತೆ. ಇಲ್ಲಿ 1 + 0 ಈಸ್ 1, ಇಲ್ಲಿ 2 + 0 ಈಸ್ 2, ಕೆಳಗಡೆ 6 ಹಾಗೆ ಇರುತ್ತೆ. 2/6 1/3. So evaluate 1 cube plus 2 cube plus 3 cube plus dash 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 plus n cube over n power 4 as n tends to infinity. ಫಾರ್ಮುಲಾ ಹಾಕಿದರೆ ಲಿಮಿಟ್ n ಸ್ಕ್ವೇರ್ ಇಂಟು n ಪ್ಲಸ್ 1 ಹೋಲ್ ಸ್ಕ್ವೇರ್ ಬೈ 4 ಇದೆಯಲ್ಲ, 4n ಟು ದಿ ಪವರ್ ಆಫ್ 4 ಅಂತ ಹಾಕೊಳ್ತೀವಿ. ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ. ಓಕೆ, ಈಗ ಏನು ಮಾಡ್ತೇವೆ, ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಹೈಯೆಸ್ಟ್ ಪವರ್, ದಟ್ ಮೀನ್ಸ್ n ಪವರ್ 4. ಆಗ ಲಿಮಿಟ್ n ಪವರ್ 4 ಅಂದಾಗ ಮಕ್ಕಳ ನ್ಯೂಮರೇಟ್ರಿಗೆ n ಪವರ್ 4 ಅಂದರೆ n ಸ್ಕ್ವೇರ್ ಸ್ಪ್ಲಿಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿಂಪ್ಲಿಫೈ ಮಾಡ್ಕೊಂಬಿಡಿ. n ಸ್ಕ್ವೇರ್ ಹಾಗೆ ಇಟ್ಕೊಳ್ಳಿ. n ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂದ್ರೆ ಏನಪ್ಪ, n ಸ್ಕ್ವೇರ್, ಅಥವಾ n ಸ್ಕ್ವೇರ್ ಇಂಟು n ಪ್ಲಸ್ 1 ಹೋಲ್ ಸ್ಕ್ವೇರ್ ಹೀಗೆ ಬರೆಯೋಣ, n ಇಂಟು n ಪ್ಲಸ್ 1 ಹೋಲ್ ಸ್ಕ್ವೇರ್, ಕೆಳಗೆ 4n ಸ್ಕ್ವೇರ್, 4n ಟು ದಿ ಪವರ್ ಆಫ್ 4. ಇದನ್ನು ಮಾಡಬೇಕಾದ ಯಾವಾಗ, ಬಿಫೋರ್ ರೈಟಿಂಗ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ n ಪವರ್ 4. ಇದನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಳ್ಳೋದು.
ಸಿಂಪ್ಲಿಫೈ ಮಾಡ್ಕೊಳ್ಳೋದು. ಹಾಗೆ ಇದು ಸ್ಕ್ವೇರ್ ಇದೆ, ಇದು ಸ್ಕ್ವೇರ್ ಇದೆ. ಲಾಸ್ ಆಫ್ ಇಂಡಿಸಿಸ್ ಪ್ರಕಾರ n ಇಂಟು n ಪ್ಲಸ್ 1 ಹೋಲ್ ಸ್ಕ್ವೇರ್ ಓವರ್ 4 n ಟು ದಿ ಪವರ್ ಆಫ್ 4 ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ. ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಇಲ್ಲಿ n ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಪ್ಲಸ್ n ಹೋಲ್ ಸ್ಕ್ವೇರ್ ಓವರ್ 4 n ಟು ದಿ ಪವರ್ ಆಫ್ 4 ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ. ಈಗ a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಅಂದರೆ n ಟು ದಿ ಪವರ್ ಆಫ್ 4 ಪ್ಲಸ್ ಬಿ ಸ್ಕ್ವೇರ್ n ಸ್ಕ್ವೇರ್ ಪ್ಲಸ್ 2ab 2n ಕ್ಯೂಬ್ ಓವರ್ 4 n ಟು ದಿ ಪವರ್ ಆಫ್ 4 ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ. ಈಗ ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಹೈಯೆಸ್ಟ್ ಪವರ್ n ಟು ದಿ ಪವರ್ ಆಫ್ 4. ಆಗೇನಾಗುತ್ತೆ ಲಿಮಿಟ್ n ಟು ದಿ ಪವರ್ ಆಫ್ 4 ಕೆಳಗೆ 1 ಪ್ಲಸ್ 1 ಬೈ n ಸ್ಕ್ವೇರ್ ಪ್ಲಸ್ 2 ಬೈ n ಓವರ್ 4 ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ. ಲಿಮಿಟ್ ಅಪ್ಲೈ ಮಾಡಿದರೆ ನ್ಯೂಮರೇಟ್ರ್ 1 ಆಗುತ್ತೆ, 0 ಪ್ಲಸ್ 0 0 ಆಗುತ್ತೆ, 1 ಬೈ 4. ಆನ್ಸರ್ ಈಸ್ 1 ಬೈ 4. ಸೊ ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. evaluate limit 1 over 3 plus 1 over 3 square plus 1 over 3 cube plus dash 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 plus 1 over 3 to the power of n as n tends to infinity. ಇದು this is nothing but a progression, geometric progression ಅಂತ ಕರಿತೀವಿ ಮಕ್ಕಳು. ಇದನ್ನು ನಾವು ಯಾವ ರೀತಿ ಬರ್ಕೊಳ್ತೀವಿ ಅಂತಂದರೆ ಎಸ್ ಇನ್ಫಿನಿಟಿ ಅಂತ ಬರ್ಕೊಂಡ್ಬಿಡ್ತೀವಿ. ಎಸ್ ಇನ್ಫಿನಿಟಿ ಈಸ್ ಈಕ್ವಲ್ ಟು ಎ ಓವರ್ 1 ಮೈನಸ್ ಆರ್ ಅಂತ ಫಾರ್ಮುಲಾ. ಎ ಅಂದ್ರೇನು? ಎ ಈಸ್ ಎ ಫಸ್ಟ್ ಟರ್ಮ್ ವೇರ್ ಎ ಈಸ್ ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಅಂದರೆ ಯಾವುದು? 1/3. ಆರ್ ಅಂದ್ರೇನು? ಕಾಮನ್ ಡಿಫರೆನ್ಸ್ ಅಲ್ಲ, ಕಾಮನ್ ರೇಷಿಯೋ ಅಂತ. ಈ T2 ಮೈನಸ್ T1 ಅಂತ ಬರೀತಿದ್ರಿ, ಇಲ್ಲಿ T2 ಬೈ T1 ಅಂತ. T2 ಅಂದರೆ 1/3 ಸ್ಕ್ವೇರ್ ಓವರ್ 1/3, ಆಗ 1/3 ಸ್ಕ್ವೇರ್ ಇಂಟು 3/1, ಇದು ಕ್ಯಾನ್ಸಲ್ ಆಗಿ 1/3 ಕಾಮನ್ ರೇಷಿಯೋ. ಈಗ ಎಸ್ ಇನ್ಫಿನಿಟಿ ಫಾರ್ಮುಲಾ ಡೈರೆಕ್ಟಾಗಿ ಹಾಕ್ಬಿಟ್ರೆ 1/3 ಓವರ್ 1 ಮೈನಸ್ 1/3. ಅಲ್ಲಿಗೆ ನ್ಯೂಮರೇಟರ್ನಲ್ಲಿರೋ 1/3 ಹಾಗೆ ಇರುತ್ತೆ, ಡಿನಾಮಿನೇಟರ್ನಲ್ಲಿ 2/3 ಆಗುತ್ತೆ. ಆಗ 1/3 ಇಂಟು 3/2 ಆಗುತ್ತೆ. 2 ಕ್ಯಾನ್ಸಲ್, ಹಾಫ್ ಆನ್ಸರ್. ಇಲ್ಲಿ ಆರ್ ಯಾವಾಗಲೂ ಲೆಸ್ ದ್ಯಾನ್ 1 ಫ್ರ್ಯಾಕ್ಷನ್ ಅಥವಾ ಡೆಸಿಮಲ್ ರೂಪದಲ್ಲೇ ಇರಬೇಕು. ಓಕೆ, ಒನ್ ಮೋರ್ ಪ್ರಾಬ್ಲಮ್. ಎವ್ಯಾಲ್ಯೂಯೇಟ್ ಸಮ್ ಟು ಇನ್ಫಿನಿಟಿ ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ 3/2 ಪ್ಲಸ್ 3/4 ಪ್ಲಸ್ 3/8 ಡ್ಯಾಶ್ 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 n ಟರ್ಮ್ಸ್. ಇನ್ಫಿನಿಟಿ ಹಾಕಿದರೆ ಇನ್ಫಿನಿಟಿ ಟರ್ಮ್ಸ್ ಅಂತ ಆಗ್ಬಿಡುತ್ತದು. ಅದಕ್ಕೆ ಇದನ್ನು ಎಸ್ ಇನ್ಫಿನಿಟಿ ಅಂತ ತೆಗೆದುಕೊಳ್ತೀವಿ. 3/2 ಪ್ಲಸ್ 3/4 ಪ್ಲಸ್ 3/8 ಪ್ಲಸ್ ಡ್ಯಾಶ್ 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 ಇನ್ಫಿನಿಟಿ. ಆಗ ಎಸ್ ಇನ್ಫಿನಿಟಿಗೆ ಫಾರ್ಮುಲಾ ಎ ಓವರ್ 1 ಮೈನಸ್ ಆರ್. ಎ ಅಂದ್ರೇನೋ? ಫಸ್ಟ್ ಟರ್ಮ್ ಅಂತ ಹೇಳಿದ್ದೀನಲ್ಲ, ಯಾವುದದು ಫಸ್ಟ್ ಟರ್ಮ್ ಇಲ್ಲಿ? 3/2. ಆರ್ ಅಂದ್ರೇನು? ಕಾಮನ್ ರೇಷಿಯೋ ಅಂತ ಹೇಳಿದ್ದೀನಲ್ಲ, ಕಾಮನ್ ರೇಷಿಯೋಗೆ ಫಾರ್ಮುಲಾ ಕೊಟ್ಟನಲ್ಲ, T2 ಬೈ T1 ಅಂತ ಹೇಳಿ. ಅಲ್ಲಿಗೆ T2 ಮೀನ್ಸ್ 3/4 ಓವರ್ 3/2, ದಟ್ ಈಸ್ ಈಕ್ವಲ್ ಟು 3/4 ಇಂಟು 2/3. ಆಗ 3 ಕ್ಯಾನ್ಸಲ್, 1 2 ಹಾಫ್ ಬಂತು ನೋಡಿ.
ಈಗ ಫಾರ್ಮುಲಾದೊಳಗೆ ಹಾಕಿ ಎಸ್ ಇನ್ಫಿನಿಟಿ ಎ ಅಂದರೆ 3/2 1 ಮೈನಸ್ ಹಾಫ್ ದಟ್ ಈಸ್ ಈಕ್ವಲ್ ಟು 3/2 ಕೆಳಗೆ ಹಾಫ್ ದಟ್ ಈಸ್ ಈಕ್ವಲ್ ಟು 3/2 ಇಂಟು 2/1 2 ಕ್ಯಾನ್ಸಲ್ 3 ಆನ್ಸರ್. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಅಂದರೆ ಆರ್ ವ್ಯಾಲ್ಯೂ ಲೆಸ್ ದ್ಯಾನ್ 1 ಇರಬೇಕು. ಓಕೆ ಮಕ್ಕಳ. ಸೊ ಈಗ ವಿದ್ಯಾಶಂಕರ್ NCERT ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಲೆಕ್ಕಗಳನ್ನು ಸಾಲ್ವ್ ಮಾಡಿಸ್ತಾರೆ. ಇದುವರೆಗೂ ಕಾನ್ಸೆಪ್ಟ್ ಡೆವಲಪ್ ಮಾಡಲಿಕ್ಕೆ ಇಷ್ಟು ವೆರೈಟೀಸ್ ಆಫ್ ಪ್ರಾಬ್ಲಮ್ಸನ್ನು ನಿಮಗೆ ಡೀಲ್ ಮಾಡಿದ್ವಿ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿದರೆ ಯಾವ್ಯಾವ ಲೆಕ್ಕ ಇದೆ ಅನ್ನೋದನ್ನು ನೋಡೋಣ. NCERT ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್. ಟೆಕ್ಸ್ಟ್ ಬುಕ್ ಸೇಮ್ ಭಾರಿ ಸಿಂಪಲ್ ಆಗಿರುತ್ತೆ ಮಕ್ಕಳ. ನೋಡಿ ಇದು ಮೊದಲೇ ವೆರೈಟಿ ಎವ್ಯಾಲ್ಯೂಯೇಟ್ ಲಿಮಿಟ್ x + 3 ಆಸ್ x → 3 ಅಂತ ಕೊಟ್ಬಿಟ್ಟ. ಏನಿಲ್ವೇ ಇಲ್ಲ, ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಡೋದು ಅಷ್ಟೇ. x → 3 ಆಗ ಲಿಮಿಟ್ x + 3 ಆಸ್ x → 3 ಅಂತಿದ್ದರೆ ಸರ್ 3 + 3 = 6 ಅಷ್ಟೇ. ವೆರಿ ಫಸ್ಟ್ ಪ್ರಾಬ್ಲಮ್ ನಿಮ್ಮ ಟೆಕ್ಸ್ಟ್ ಬುಕ್ಕಿಂದು. ಎರಡನೇದು ಲಿಮಿಟ್ x - 22/7 ಆಸ್ x → π ಅಪ್ಲೈ ಮಾಡಿ ಅಷ್ಟೇ, ಡೈರೆಕ್ಟ್ ಅಪ್ಲೈ. x - 22/7 ಆಸ್ x → π ಈಸ್ ಈಕ್ವಲ್ ಟು π - 22/7 ಹಾಗೆ ಇಟ್ಬಿಡ್ಬೇಕು. ದೆನ್ ಮೂರನೇ ಲೆಕ್ಕ ಲಿಮಿಟ್ πr² ಆಸ್ r → 1 ಆಗ ಲಿಮಿಟ್ πr² ಆಸ್ r → 1 ಈಸ್ ಈಕ್ವಲ್ ಟು π × 1² = π. ನಾಲ್ಕನೇ ಲೆಕ್ಕ ಎವ್ಯಾಲ್ಯೂಯೇಟ್ ಲಿಮಿಟ್ 4x + 3 ಓವರ್ x - 2 ಆಸ್ x → 4 ಆಗ ಲಿಮಿಟ್ ಡೈರೆಕ್ಟಾಗಿ ಅಪ್ಲೈ ಮಾಡಿ 4x + 3 ಓವರ್ x - 2 ಆಸ್ x → 4 4 × 4 + 3 ಓವರ್ 4 - 2 16 3 19/2 0/0 ಬಂದಾಗ ಮಾತ್ರ ವಿ ಮಸ್ಟ್ ಚೇಂಜ್ ದಿ ಪ್ಯಾಟ್ರನ್. ಓಕೆ ಮಕ್ಕಳ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಮುಂದುವರ್ಸೋಣ. ಇಲ್ಲಿಗೆ ನಿಲ್ಲಿಸಿರ್ತಾರೆ.